ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಾ? ಹರ್ಬಲ್ ಲೈಫ್ ಫುಡ್ ತಗೊಳಕ್ಕೆ ತುಂಬಾ ಜನ ಯೋಚನೆ ಮಾಡೋ ರೀಸನ್ ಏನಂದ್ರೆ ಶೇಕ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಬರುತ್ತಾ, ಹರ್ಬಲ್ ಲೈಫ್ ಶೇಕ್ ತಗೊಂಡ್ರೆ ತಪ್ಪು. ಯಾಕೆ ಜನ ಈ ತರ ಹೇಳ್ತಾರೆ ಅಂದ್ರೆ ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಆನ್ಸರ್ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನಮ್ಮ ಫಸ್ಟ್ ಕಸ್ಟಮರ್ ಕಾಲ್ ಮಾಡಿದ ತಕ್ಷಣ ಅವ್ರು ಕೇಳೋ ಒಂದು ಕ್ವಶನ್ ಏನಂದ್ರೆ ಹರ್ಬಲ್ ಲೈಫ್ ಫುಡ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಬರುತ್ತಾ ಅಂತ. ನಾನು ತುಂಬಾ ಸಲ ಹೇಳಿದೀನಿ ನಮ್ಮ ಚಾನಲ್ ಅಲ್ಲಿ, ಹರ್ಬಲ್ ಲೈಫ್ ಫುಡ್ ಅನ್ನೋದು ಮೆಡಿಸನ್ ಅಲ್ಲ, ಒಂದು ನ್ಯೂಟ್ರಿಷನ್ ಫುಡ್. ಇದನ್ನ ನಾವು ನ್ಯೂಟ್ರಾಸಿಟಿಕಲ್ ಅಂತ ಹೇಳ್ತೀವಿ. ನೀವು ಡೇ ಟು ಡೇ ಫುಡ್ ನ ತಗೊಂಡ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಬರುತ್ತಂತ ಒಂದ್ಸಲ ಯೋಚನೆ ಮಾಡಿ. ನೀವು ಮೆಡಿಸನ್ ನ ತಗೊಳ್ಳುವಾಗ ನಿಮ್ಗೆ ಸೈಡ್ ಎಫೆಕ್ಟ್ ಬರುತ್ತೆ, ಅಂಡ್ ಡಾಕ್ಟರ್ ಸಹನು ಹೇಳಿದ್ದಾರೆ ಮೆಡಿಸನ್ ನ ತುಂಬಾ ತಗೊಂಡ್ರೇನು ಸೈಡ್ ಎಫೆಕ್ಟ್ ಬರುತ್ತೆ. ನಾನು ನಮ್ಮ ಫ್ಯಾಮಿಲಿನೂ ಡೇ ಟು ಡೇ ಬ್ರೇಕ್ಫಾಸ್ಟ್ ಆಗಿ ಮಾರ್ನಿಂಗ್ ಹರ್ಬಲ್ ಲೈಫ್ ಶೇಕ್ ನ ತಗೊಳ್ತೀವಿ. ಸೊ ಅದಕ್ಕಂತ ಹರ್ಬಲ್ ಲೈಫ್ ಫುಡ್ ಅಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಪ್ರಾಡಕ್ಟ್ಸ್ ನ ನೀವು ತಗೊಂಡು ಹೆಂಗ್ ಕನ್ಸ್ಯೂಮ್ ಮಾಡೋದು, ಯಾವ ತರ ಕನ್ಸ್ಯೂಮ್ ಮಾಡೋದು ಅಂತ ನಿಮಗೆ ಪ್ರಾಪರ್ ಆಗಿ ಗೊತ್ತಿಲ್ದಲೆ ನೀವು ಹರ್ಬಲ್ ಲೈಫ್ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡ್ತೀರಾ. ತುಂಬಾ ಜನ ಹೇಳೋದು ಏನಂದ್ರೆ ಹರ್ಬಲ್ ಲೈಫ್ ಫುಡ್ ತಗೊಂಡಿದ ತಕ್ಷಣ ನನಗೆ ಹೊಟ್ಟೆ ನೋವು ಬರುತ್ತೆ ಮತ್ತೆ ಮೋಷನ್ ಮಾಡುವಾಗ ಪೇನ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ನೀವು ಪ್ರೋಟೀನ್ ನ ತಗೊಳ್ತೀರಾ, ಬಟ್ ಪ್ರೋಟೀನ್ ತಗೊಂಡಾದ್ಮೇಲೆ ಕರೆಕ್ಟ್ ಆದ ವಾಟರ್ ಕನ್ಸಂಪ್ಷನ್ ನೀವು ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ನೀರ್ ಕುಡಿತಾ ಇದ್ದೀರಾ ಅಂತ ನೋಡಿ. ಹರ್ಬಲ್ ಲೈಫ್ ಪ್ರೋಟೀನ್ ಅಲ್ಲಿ ಮಾತ್ರ ಇಲ್ಲ, ನೀವು ಅದರ್ ಬ್ರ್ಯಾಂಡ್ ಪ್ರೋಟೀನ್ ತಗೊಂಡ್ರೇನು ನಿಮ್ಗೆ ಹೇಳೋದು ಒಂದೇ, ಜಾಸ್ತಿ ನೀರ್ ಕುಡೀರಿ ಅಂತ. ನಾವು ಪ್ರೋಟೀನ್ ತಗೊಂಡ್ರೆ ನಮ್ಗೆ ವಾಟರ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಇರಬೇಕು, ನಾವು ಕರೆಕ್ಟ್ ಆಗಿ ನೀರ್ ಕುಡಿಬೇಕು, ಆಗ್ಲೇ ನಮ್ಗೆ ಆ ಪ್ರೋಟೀನ್ ಡೈಜೆಸ್ಟ್ ಆಗುತ್ತೆ. ಸ್ವಲ್ಪ ಜನ ವೆಲ್ನೆಸ್ ಕೋಚ್ ಅವರು ಪ್ರಾಡಕ್ಟ್ ನ ಕೊಡ್ತಾರೆ, ಬಟ್ ಕರೆಕ್ಟ್ ಆಗಿ ಗೈಡ್ ಮಾಡೋದಿಲ್ಲ. ಅವ್ರಿಗೆ ಗೈಡ್ ಮಾಡ್ದಲೆ ಯಾವ ತರ ತಗೊಳಕ್ ಗೊತ್ತಿಲ್ದಲೆ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಒಂದು ವೆಲ್ನೆಸ್ ಕೋಚ್ ಅವ್ರ ಕೆಲಸ ಏನಂದ್ರೆ, ನೀವು ಹರ್ಬಲ್ ಲೈಫ್ ಫುಡ್ ತಗೊಂಡಾದ್ಮೇಲೆ ಅವ್ರಿಗೆ ಡೇ ಟು ಡೇ ಫೋನ್ ಮಾಡಿ ನಿಮ್ಗೆ ಯಾವ ತರ ಐತೆ, ನೀವು ಯಾವ ತರ ಫಾಲೋ ಮಾಡಬೇಕು, ಯಾವ ತರ ಫುಡ್ ತಗೋಬೇಕು ಅಂತ ಡೇ ಟು ಡೇ ಅವ್ರನ್ನ ಗೈಡ್ ಮಾಡಬೇಕು. ಅದೇ ಒಂದು ವೆಲ್ನೆಸ್ ಕೋಚ್ ಅವ್ರ ಕೆಲಸ. ಸೊ ಈ ಕೆಲಸನ ಯಾರು ಕರೆಕ್ಟ್ ಆಗಿ ಮಾಡ್ದಲೇ ಇರ್ತಾರೋ ಅವರು ವೆಲ್ನೆಸ್ ಫೀಲ್ಡ್ ಅಲ್ಲಿ ಇರೋದಕ್ಕೆ ಅನ್ಫಿಟ್ ಅಂತ ನಾನು ಹೇಳ್ತೀನಿ. ನಾನು ನಮ್ಮ ಟೀಮ್ ಫಾಲೋ ಮಾಡೋ ಮೆಥಡ್ ಏನಂದ್ರೆ RR ಅಂತ ಹೇಳ್ತೀವಿ. RR ಅಂದ್ರೆ ಒಂದು, ನಾವು ಕಸ್ಟಮರ್ ನಮ್ಮನ್ನ ನಂಬಿ ಪ್ರಾಡಕ್ಟ್ ನ ತಗೊಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ತಕ್ಕೊಡೋದು. ಸೊ ಇನ್ನೊಂದು, ಅವ್ರಿಗೆ ಡೇ ಟು ಡೇ ಕರೆಕ್ಟ್ ಆಗಿ ಕಾಲ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡಿ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇರೋದೇ ನಮ್ಮ ಗ್ರೂಪ್ ಗೆ ನಾವ್ ಹೇಳ್ಕೊಡೋದು. ಸೊ ನಿಮಗೂ ರಿಸಲ್ಟ್ ಬೇಕು, ನಿಮ್ಗೂ ಒಳ್ಳೆ ಪ್ರಾಡಕ್ಟ್ ಬೇಕು, ನಿಮ್ಗೂ ಒಳ್ಳೆ ವೆಲ್ನೆಸ್ ಕೋಚ್ ಬೇಕು ಅಂದ್ರೆ ಡಿಸ್ಪ್ಲೇ ಕಾಣಿಸಿರೋ ನನ್ನ ನಂಬರ್ ಕಾಲ್ ಮಾಡಿ, ನನ್ನ ಟೀಮ್ ಇಂದಾನು ನಾನು ಹೆಲ್ಪ್ ಮಾಡ್ತೀವಿ. ಇನ್ನು ಸ್ವಲ್ಪ ಜನ ಮಾಡೋ ಮಿಸ್ಟೇಕ್ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಯಾಕಂದ್ರೆ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಪ್ರಾಡಕ್ಟ್ಸ್ ನ ತಗೊಂಡು ಫೇಕ್ ಪ್ರಾಡಕ್ಟ್ ನ ತಗೊಂಡು ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತೀರಾ. ನಿಮ್ಗೆ ಕರೆಕ್ಟ್ ಆದ ಪ್ರಾಡಕ್ಟ್, ಒಳ್ಳೆ ಪ್ರಾಡಕ್ಟ್ ಬೇಕು ಅಂದ್ರೆ ಯಾವತ್ತೂ ಅಷ್ಟೇ ಒಂದು ವೆಲ್ನೆಸ್ ಕೋಚ್ ಹತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಕಂಪನಿ ಕಡೆಯಿಂದ ಡೈರೆಕ್ಟ್ ತಗೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಕ್ಕೆ ಯೂಸ್ಫುಲ್ ಆಗಿರುತ್ತೆ. ಇಲ್ಲ ನಾನು ಇವತ್ತೇ ಸರ್ ಹರ್ಬಲ್ ಲೈಫ್ ಸೈಡ್ ಎಫೆಕ್ಟ್ ಬಗ್ಗೆ ತಿಳ್ಕೊಂಡೆ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಮರಿದಲ್ಲೇ ಕಮೆಂಟ್ ಮಾಡಿ. ಇನ್ನೊಂದು ಕಮೆಂಟ್, ನೀವು ಯಾವ ತರ ಎಲ್ಲ ಫೀಲ್ ಮಾಡ್ತಾ ಇದ್ದೀರಾ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬಗ್ಗೆ ಅಂತ ಯೂಸ್ಫುಲ್ ಆಗಿರುತ್ತೆ. ಓಕೆ ವ್ಯೂವರ್ಸ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.